ಹಾಯ್, ನಾನು ನಿಮ್ಮ ಎಕ್ಸೆಲ್ ಗುರು. ಸೊ ಇವತ್ತಿನ ಟಾಪಿಕ್ ಬಂದು ಲುಕ್ಅಪ್ ಫಂಕ್ಷನ್ ಬಗ್ಗೆ ತಿಳ್ಕೊಳ್ಳೋಣ. ಲುಕ್ಅಪ್ ಫಂಕ್ಷನ್ ಏನಕ್ಕೆ ಯೂಸ್ ಮಾಡ್ತೀವಿ? ಸೊ ಇವಾಗ ನೀವು ನೆಸ್ಟೆಡ್ ಇಫ್ ಫಂಕ್ಷನ್ ಹಾಕಿರ್ತೀರಲ್ಲ, ಫಾರ್ ಎಕ್ಸಾಂಪಲ್ ಇವಾಗ ತೋರಿಸ್ತೀನಿ ನಾನು. ಸೊ ಇವಾಗ ನೀವು ಇಫ್ ಹಾಕ್ತಿರಲ್ವಾ, ಇಫ್ ಹಾಕಿ ತುಂಬ ಕಂಡೀಷನ್ಸ್ ಹಾಕ್ತೀರ. ಇವಾಗ ಫಾರ್ ಎಕ್ಸಾಂಪಲ್ ಇಫ್ ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು 60, ದೆನ್ ಡಿ ಕೊಡು ಡಿ, ಮತ್ತೆ ಇಫ್ ಮತ್ತೆ ಸೆಲೆಕ್ಟ್ ಮಾಡ್ಕೊ, ಓಕೆ, ಮತ್ತೆ ಇನ್ನೊಂದು ಕಂಡೀಷನ್ ಹಾಕು. ಸೊ ಈ ಥರ ಲೈನಿಗೆ ಹಾಕಂತ ಹೋಗಬೇಕು. ಅದ್ರ ಬದಲು ಇವಾಗ ಅದನ್ನು ಮಾಡೋದು ಬೇಡ. ನೀವು ಸಿಂಪಲಾಗಿ ಎಸ್ಕೇಪ್ ಹೊಡೀರಿ. ನಾನು ನಿಮಗೆ ಲುಕ್ಅಪ್ ಫಂಕ್ಷನ್ ಬಗ್ಗೆ ಹೇಳ್ಕೊಡ್ತೀನಿ. ಲುಕ್ಅಪ್ ಫಂಕ್ಷನ್ ಅಂತಂದರೆ, ಸೊ ಅದು ನಮಗೆ ರೆಪ್ರೆಸೆಂಟ್ ವ್ಯಾಲ್ಯೂನ ನಾವೇನು ಐಡೆಂಟಿಫೈ ಮಾಡಬೇಕು. ಓಕೆನಾ, ಒಂದು ರೇಂಜ್ ಆಫ್ ಡೇಟಾಗೆ ನಾನು ಪರ್ಟಿಕ್ಯುಲರಾಗಿ ಫಾರ್ ಎಕ್ಸಾಂಪಲ್ ಇಲ್ಲೇ ನಿಮಗಿದೆ ನೋಡಿ. ಸೊ 0 to 19 ಅಂತ ಇದ್ದರೆ ನನಗೆ ಎ ಬರಬೇಕು. ಓಕೆ, ಸೊ ಆ ಥರ ನಿಮಗೆ ಇದ್ದರೆ ಕಂಡೀಷನ್ಸ್ ತುಂಬ ಇದ್ದಾಗ ನೀವು 10 times ಇಫ್ ಕಂಡೀಷನ್ ಹಾಕೋ ಬದಲು ಸೊ ಒಂದೇ ಲುಕ್ಅಪ್ಪಲ್ಲಿ ಇಶ್ಯೂನ ರಿಸಾಲ್ವ್ ಮಾಡ್ಬೋದು. ಓಕೆ, ಇಶ್ಯೂ ರಿಸಾಲ್ವ್ ಮಾಡ್ಬೋದು ಅಂದರೆ ನಿಮ್ಗೆ ಬೇಕಾಗಿರೋ ಔಟ್ಪುಟ್ನ ತರಿಸ್ಬೋದು. ಓಕೆನಾ, ಸೊ ಇವಾಗ ನಾನು ನಿಮಗೆ ಹೇಳ್ಕೊಡ್ತೀನಿ. ಇದು ನಿಮಗೆ 2003 ಆ್ಯಂಡ್ ಎಬೋ ವರ್ಷನಲ್ಲಿ ಸಿಗುತ್ತೆ. ಓಕೆ, ಸೊ ಈಕ್ವಲ್ಸ್ ಲುಕ್ಅಪ್. ಸೊ ಲುಕ್ಅಪ್ ಫಸ್ಟು ನಾವೇನು ಮಾಡಬೇಕಂತಂದರೆ, ನಾವು ಯಾವುದನ್ನು ಲುಕ್ಅಪ್ ಮಾಡಬೇಕಂತ ಸೆಲೆಕ್ಟ್ ಮಾಡಬೇಕು. ಸೊ ಯಾವುದು ಅಂತ ಸೆಲೆಕ್ಟ್ ಮಾಡಿದ್ವಿ. ಅದಾದಮೇಲೆ ಲುಕ್ಅಪ್ ವೆಕ್ಟರ್, ಲುಕ್ಅಪ್ ರೇಂಜ್ ಯಾವುದು ಅಂತ ಚೂಸ್ ಮಾಡಬೇಕು. ಸೊ ಇಲ್ಲಿ ನಾನು ಲುಕ್ಅಪ್ ರೇಂಜ್ನ ಚೂಸ್ ಮಾಡ್ತಾ ಇದ್ದೀನಿ. ಓಕೆ, ಸೊ ನಂತರ ನನಗೆ ಲುಕ್ಅಪ್ ವ್ಯಾಲ್ಯೂ ಯಾವುದಿರಬೇಕು ಅಂತ ಬರಬೇಕು. ಸೊ ಅದಕ್ಕೆ ನಾನು ಇವಾಗ ಲುಕ್ಅಪ್ ವ್ಯಾಲ್ಯೂನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಇವಾಗ ನಾನು ಬ್ರ್ಯಾಕೆಟ್ ಕ್ಲೋಸ್ ಮಾಡಿ ಎಂಟರ್ ಹೊಡೆದ್ರೆ ಸೊ ನನಗೆ ಔಟ್ಪುಟ್ ಬಂತು. ಇವಾಗ 0 to 20 ಅಂತ ಏನಿದೆಯಲ್ವಾ, 0 to 19 ತನಕ ಎ ಅಂತಲೇ ಬರುತ್ತೆ. ಸೊ ಅದನ್ನು ನೀವು ಡಬಲ್ ಕ್ಲಿಕ್ ಮಾಡಿ ಡ್ರ್ಯಾಗಾಗಿ ಹೋಗ್ಬಿಡುತ್ತೆ. ನಿಮಗೆ ಡೌಟ್ ಇದ್ದರೆ ನೀವು ಇಲ್ಲೇ ಕ್ಲಿಯರ್ ಮಾಡ್ಕೋಬೋದು. ಇವಾಗ ನೋಡಿ 85 ಅಂಡಿದೆ, 60 ಆ್ಯಂಡ್ ಎಬೋ ಡಿ ಅಂತಲೇ ಬರುತ್ತೆ. ಕರೆಕ್ಟಾ? ಸೊ ಇಲ್ಲಿ 40 ಇದೆಯಲ್ವಾ, ಇಲ್ಲಿ 42 ಇದೆ. ಸೊ ಇಲ್ಲೇ ನಿಮಗೆ ಸಿ ಅಂತ ಬರ್ತಿದೆಯಾ, ಇದೇ ಕಾನ್ಸೆಪ್ಟ್. ಸೊ ಇದನ್ನು ನಾನು ನೋಡಿ ಒಂದೇ ಲುಕ್ಅಪ್ಪಲ್ಲಿ ಕ್ಲಿಯರ್ ಆಗಿದ್ದು ನಿಮಗೆ, ನೀವು ಅಟ್ಲೀಸ್ಟ್ ಇಲ್ಲಿ ಎಷ್ಟಿದೆ 4 times ಇಫ್ ಕಂಡೀಷನ್ ಆಗಬೇಕಾಗಿದ್ದು ಒಂದೇ ಲುಕ್ಅಪ್ ಫಂಕ್ಷನಲ್ಲಿ ಕ್ಲಿಯರ್ ಆಯಿತು. ಓಕೆ, ಸೊ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋನ ಶೇರ್ ಮಾಡಿ. ಧನ್ಯವಾದಗಳು.